ಅಧಿಕಾರಿಗಳಿಗೂ ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತಾನೆ. ನಾವೇನು ಮನೆ ಕುಂತು ಅಧಿಕಾರಿಗಳಾಗ್ಲಿ, ಮುಖ್ಯಮಂತ್ರಿ ಆಗ್ಲಿ, ನೀರಾವರಿ ಮಂತ್ರಿ ಆಗ್ಲಿ, ರಾಜೀವ್ ಗೌಡ ಆಗ್ಲಿ, ಕೆಲವೊಂದ್ ಜನ ಕೈಲೇ ಊಟ ಮಾಡ್ತೀವಿ, ಕೆಲವೊಂದ್ ಜನ ಸ್ಪೂನ್ ತಗೊಂಡು ಊಟ ಮಾಡ್ತೀವಿ. ಆ ಬೆಳೆದಂತ ಬೆಳೆ ಎಲ್ಲಿಂದ ಬರ್ತದ? ಕೌಳಿ ಎಲ್ಲಿಂದ ಬರ್ತದ? ರೈತ ಬೆಳೆದ ಬೆಳೆ. ಆ ರೈತ ಬೆಳೆದ ಬೆಳೆ ರೈತ ಒಣಗಿಸೋದು ಹೆಂಗ್ ಒಣಗಿಸ್ತಾನ? ರೈತ ಅಲ್ಲಿ ಕುಂತು ಚಮಚಲ್ಲಿ ಒಣಗಿಸ್ತಾನ? ಕಾಲಲ್ಲಿ ತಿಕ್ಕಿ ಒಣಗಿಸ್ತಾನ ರೈತ ಬೆಳೆ. ಆ ರೈತನ ಕಾಲು ಸ್ಪರ್ಶ ಮಾಡಿದ ಮೇಲೆ ಆ ಬೆಳೆ ಒಣಗ್ತದ. ಆ ಒಣಗಿ ಪ್ಯಾಕ್ ಮಾಡಿ ಅದನ್ನ ಕೌಳಿನ ಪ್ಯಾಕ್ ಮಾಡಿ ಬೆಂಗಳೂರಿಗೆ ಕಳಿಸ್ತೀವಿ. ಅಲ್ಲೇ ಸ್ಪೂನ್ನಾಗ ಏಸಾಕ್ ಕುಂತು ಅಧಿಕಾರಿಗಳಾಯ್ತು, ನಾವು MLAಗಳಾಯ್ತು, ಮಂತ್ರಿಗಳಾಯ್ತು ತಿಂತೀವಿ. ರೈತರ ಕಾಲು ಟಚ್ ಆಗಿ ತಿಂದ ಮೇಲೆ ನಮಗೆ ಇಷ್ಟು ಸೊಕ್ಕಿರ್ತದಂದ್ರ 120 ದಿನ ಕಷ್ಟಪಟ್ಟು ನಾಟಿ ಮಾಡಿ ಗೊಬ್ಬರ ಹಾಕಿ ಕೈ ಆಡಿಸಿ ಬೆಳೆದು ತೂರಿ ಕಾಲ ಒಣಗಿಸಿದಂತ ರೈತರಿಗೆ ಎಷ್ಟಿರ್ಬಾರ್ದು. ರೈತರೇನು ರೊಚ್ಚಿಗೆದ್ರೆ ನೀವು ಇರಂಗಿಲ್ಲ, ನಾವು ಇರಂಗಿಲ್ಲ. ವಿಚಾರ ಮಾಡ್ಬೇಕಾಗ್ತದೆ. ನೀವು ರೈತರ ರೊಚ್ಚಿಗೆದ್ರೆ ನೀವು ಇರಂಗಿಲ್ಲ, ನಾವು ಇರಂಗಿಲ್ಲ. ಇನ್ನ ರೈತರು ಜೀವ ಜೊತೆ ಚೆಲ್ಲಾಟ ಆಡೋದು ಬಿಡ್ರೆ